ನಮಸ್ಕಾರ, ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿ ಬರಬೇಕು, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಮೊದಲಿಗೆ 3 to 4 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕೋತಿದ್ದೀನಿ. ಅದು ಸ್ವಲ್ಪ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, ಉದ್ದಿನ ಕಾಳು ಸ್ವಲ್ಪ, ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕಡಲೆಬೇಳೆ ಸ್ವಲ್ಪ. ಸೊ ಇದೆಲ್ಲ ಹಾಕಿದ ನಂತರ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಹೋಗಿ. ಅದಾದ ನಂತರ ಹಸಿಮೆಣಸಿನ್ಕಾಯಿ ಒಂದು 5 to 6 ಕಟ್ ಮಾಡ್ಕೊಳ್ಳಿ. ಮತ್ತು ಕರಿಬೇವು ಸ್ವಲ್ಪ ಹಾಕ್ತಾ ಫ್ರೈ ಮಾಡ್ತಾ ಹೋಗಿ. ಮತ್ತು ಸ್ವಲ್ಪ ಅರಿಶಿನ, ಸಾಲ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಆನಿಯನ್ ಒಂದು 2 ತಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ದಪ್ಪ ಆನಿಯನ್ ತಗೊಂಡಿದ್ದೆ, ಸೊ ಅದರಿಂದ 2 ತಗೊಂಡಿದ್ದೀನಿ. ನಿಮಗೆ 3 ಬೇಕಂದ್ರೂ ಕೂಡ ನೀವು ಹಾಕ್ಕೋಬೋದು. ಸೊ ಇದು ಫ್ರೈ ಆಗಿದ ನಂತರ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ತಗೊಂಡಿದ್ದೆ, 2 ಟೊಮ್ಯಾಟೊ. ಸೊ ನಾನು ಲೋ ಫ್ಲೇಮಲ್ಲೇ ಮಾಡ್ತಿದ್ದೀನಿ, ಚೆನ್ನಾಗಾಗುತ್ತೆ ಅಂತ. ಮತ್ತು ಈಗ ಅವಲಕ್ಕಿನ ವಾಶ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಇಟ್ಕೊಂಡಿದ್ದೆ. ಸೊ ಈಗ ಅವಲಕ್ಕಿನ ಹಾಕೋತಿದ್ದೀನಿ ಚೆನ್ನಾಗಿ ತೊಳ್ಕೊಂಡು. ಹಾಗೆ ಅಷ್ಟೇ, ಈಗ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ ಈ ಥರ ಬಂದಿರುತ್ತೆ, ನೋಡ್ತಿದ್ದೇನೆ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಸೊ ಎಲ್ಲ ಆದ ನಂತರ ನೀವು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇನ್ನು ಹಾಗೆ ಕಲಿಸ್ತಾ ಹೋಗಿ. ಅಷ್ಟೇ, ಮುಗ್ದೋಯ್ತು. ಸೊ ಹೀಗೆ ಬರುತ್ತೆ ಅವಲಕ್ಕಿ. ಮತ್ತು ನೀವು ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು, ಆವಾಗಲೇ ಅದರದ್ದು ಟೇಸ್ಟ್ ನಿಮಗೆ ಸೂಪರಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.